ಈಗ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಮಹಾಮೃತ್ಯುಂಜಯ ಮಂತ್ರದೊಂದಿಗೆ ಬೆಳಗಿನ ಜಾವ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರ ದೀರ್ಘಾಯುಷ್ಯ ಮತ್ತು ಪೂಜೆಯನ್ನು ನೆರವೇರಿಸಿ ತದನಂತರ ಬೆಳಗಿನ ಜಾವ ಸನ್ಮಾನ್ಯ ಶ್ರೀ ಈ ಜಿಲ್ಲೆಯ ಹಿರಿಯ ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಆ ಸಮಯದಲ್ಲಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ವಿಜಯಗೌಡರ ಸಹಾಯದಿಂದ ಆ ಸುಂದರೇಶ್ವರ ಲಿಂಗದ ದರ್ಶನ ಮಾಡಿ ಗುರುಗಳ ಒಂದು ಆಶೀರ್ವಾದ ತೆಗೆದುಕೊಂಡು ಅದೇ ಸಂದರ್ಭದಲ್ಲಿ ಮಾನ್ಯ ಸಂಸದರಾದಂತಹ ರಮೇಶ್ ಜಿಗಜಿಣಗಿ ಸಾಹೇಬರು ನಮ್ಮೆಲ್ಲರ ಪರವಾಗಿ ನನ್ನ ಹುಟ್ಟು ಹಬ್ಬವನ್ನು ನೀವು ವಿಜಯಪುರದಲ್ಲಿ ಇಂಥ ಒಂದು ಪುರಾತನ ದೇವಾಲಯದಲ್ಲಿ ಆಚರಿಸುತ್ತಿದ್ದು ನನಗೂ ತುಂಬಾ ಸಂತೋಷವಾಗುತ್ತದೆ ಮತ್ತು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಎಂದು ನಮ್ಮೆಲ್ಲರ ಒಂದು ಯುವ ಮೋರ್ಚಾದ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಗರ ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಅಪ್ಪು ಪಟ್ಟಣ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಶಿವಾಜಿ ಚೌಕದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ಜೈಕಾರದೊಂದಿಗೆ ಎಲ್ಲರಿಗೆ ಸಿಹಿ ಹಂಚುವ ಮಾಜಿ BDA ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ಅತ್ಯಂತ ಹಿರಿಯ ರಾಜಕಾರಣಿ, ಮಹಾನಗರ ಪಾಲಿಕೆಯಲ್ಲಿ ದೀರ್ಘಕಾಲೀನ ಅವಧಿ ಸೇವೆಯನ್ನು ಸಲ್ಲಿಸಿದಂತ ಸಂತೋಷದಲ್ಲಿ ಭಾಗವಹಿಸಿದ್ದು ಮತ್ತಿಷ್ಟು ಹೆಮ್ಮೆ ಬರುತ್ತದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಬಂಧುಗಳೇ, ಯಡಿಯೂರಪ್ಪ ಸಾಹೇಬರ ಕೊಡುಗೆ ವಿಜಯಪುರಕ್ಕ 14ರಿಂದ 2013ರಿಂದ 18ರವರೆಗೆ ಮಿದ್ಯಾಪುರದಲ್ಲಿ ಎರಡನೇ ಹಂತದ ಅಂದ್ರ ನಗರೋತ್ಥಾನದಲ್ಲಿ ಸುಮಾರು ವಿಜಯಪುರದಲ್ಲಿ 364 ಕೋಟಿಗಳಲ್ಲಿ ವಿಜಯಪುರ ನಗರಕ್ಕೆ ಅತ್ಯಂತ ದೊಡ್ಡ ದೊಡ್ಡ ರಸ್ತೆಗಳಾದಂತ ಇವತ್ತೇನು ಪಂತನಾಳ ಶಿವಗಿಗಳ ರಸ್ತೆ ಇರ್ಬೋದು, ಇಂಥ ದೊಡ್ಡ ದೊಡ್ಡ ರಸ್ತೆಗಳನ್ನು ಸುಮಾರು 100-120 ಕೋಟಿಗಳ ರೂಪಾಯಿಗಳ ಅನುದಾನದಲ್ಲಿ ಯಡಿಯೂರಪ್ಪ ಸಾಹೇಬರು ಬಿಜಾಪುರಕ್ಕೆ ಕೊಡುಗೆ ಕೊಟ್ಟಿದ್ದು ನಮ್ಮೆಲ್ಲರ ಹೆಮ್ಮೆ. ಹೀಗೆ ಅತ್ಯಂತ ಅಪಾರ ಅದರಲ್ಲಿ ಭಾಗ್ಯಲಕ್ಷ್ಮಿ ಏನ್ ಅವರು ಬಾಂಡ್ ಮಾಡಿದ್ರು ಹೆಣ್ಣು ಮಕ್ಕಳಿಗೆ, ಇವತ್ತು ಆ ಹೆಣ್ಣು ಬೋಲೋ ಭಾರತ್ ಮಾತಾ ಕಿ. ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರಿಗೆ ಭಾರತೀಯ ಜನತಾ ಪಕ್ಷಕ್ಕೆ BS ಯಡಿಯೂರಪ್ಪನವರಿಗೆ ಬಂಧನಾತ್ ಮೃತ್ಯುರ್ಮೋಕ್ಷೇ ಅಮಾಮೃತಾತ್. ಓಂ ಜೋಃ ಓಂ ಭೂರ್ಭುವಸ್ವಃ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಓರ್ವಾರುಕಮೇವ ಬಂಧನಾತ್ ಮೃತ್ಯುರ್ಮೋಕ್ಷೇ ಅಮಾಮೃಭುವಸ್ವಃ ತತ್ಸತ್ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಓರ್ವಾರುಕಮೇವ ಬಂಧನಾತ್ ಮೃತ್ಯುರ್ಮೋಕ್ಷೇ ಅಮಾಮೃತಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಓರ್ವಾರುಕಮೇವ ಬಂಧನಾತ್ ಮೃತ್ಯುರ್ಮೋಕ್ಷೇ ಅಮಾಮೃತಾತ್. ಓಂ ತ್ರ್ಯಂಬಕಂ ಯಜಾಮಹೇ ಬಂಧನಾತ್ ಮೃತ್ಯುರ್ಮೋಕ್ಷೇ ಅಮಾಮೃತಾತ್. ಓಂ ಭೂರ್ಭುವಸ್ವಃ ತತ್ಸತ್ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿ. ಶಿವ ಹರ ಹರ ಮಹಾದೇವ್. ಹರ 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 ಹರ. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ಹರ 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 ಹರ. ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ, ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ ಜೋರಾಗಿ ಹೇಳ್ರಿ, ಎರಡು ಕೈ ಎತ್ತಿ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ, ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ, ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ.
ಮಂತ್ರ ಈ ಸಾಲುಗಳಿಗೆ ಜೀವಂತ ಉದಾಹರಣೆ ಮೆಚ್ಚಿದ ನಾಯಕ ಬಿ.ಎಸ್. ಯಡಿಯೂರಪ್ಪನವರು. 1940 ಮಂಡ್ಯ ಜಿಲ್ಲೆಯ ಮೂಕನೆ ಬರ್ಲ್ಕಿನ ಮೊದಲ ಇದನ್ನ ಕೇಳಲ್ಕಿನ ಮೊದಲ ನಾ ಅಂದೆ 50 ಲಕ್ಷ ತಗೊಂಡಿನಪ್ಪ ಅಂದೆ. 50 ಲಕ್ಷ ತಗೊಂಡ್ರೆ ಸೀದಾ ಸಿದ್ದೇಶ್ವರ ಗುಡಿ ಮುಂದೆ ಬರಬೇಕು ಅಂತ ಆದೇಶ ಮಾಡ್ದವ ಇವತ್ತು. ಅಂದಾಗ ಇವತ್ತು ಮಠಮಾನ್ಯಗಳ ಮೇಲೆ ಅಷ್ಟೇ ಕಾಳಜಿಯನ್ನ ಹೊಂದಿದವರು ಧೀಮಂತ ನಾಯಕರು. ಒಂದು ಸುಮ್ಮನೆ ನಮ್ಮ ಸುದ್ದಿ ಹೇಳ್ತೀನಿ, ಇಟ್ಟೋತನ ಅವ್ರು ಏನೇನೋ ಮಾತಾಡ್ಯಾರ, ಅದು ಏನು ನಮಗೇನು ಸಂಬಂಧ ಇಲ್ಲ, ಅದು ಅವರಿಗೆ ಸಂಬಂಧ. ಒಂದ್ಸಲ ಒಂದು 4-5 ಮಠಾಧೀಶರ ಸಮಸ್ಯೆಗಳು B.S. ಯಡಿಯೂರಪ್ಪನವ್ರ ಬಳಿ ಹೋಗಿದ್ದು. ನಾನು ರಾಜ್ಯಾಧ್ಯಕ್ಷರು ಮಾತನಾಡಿದಾಗ ಸಹಜ ನಾನು ಬೆಂಗಳೂರದಲ್ಲಿದ್ದೆ, ಮನೆಗೆ ಹೋದಾಗ ಎಲ್ಲ ಮಾಧ್ಯಮ ಮಿತ್ರರು ಅಲ್ಲಿ ಬಂದಿದ್ರು. ಮಾಧ್ಯಮದವರು ಒಂದಿಷ್ಟು ಮಂದಿ ಸ್ವಾಮಿಗಳ ಬಗ್ಗೆ ಸುದ್ದಿ ತಗೊಂಡು ಬಂದಿದ್ರು. ಅವಾಗ B.S. ಯಡಿಯೂರಪ್ಪನವರು ಮಠದ ಮೇಲೆ ಇರ್ತಕ್ಕಂಥ ಕಾಳಜಿ, ಸನ್ಯಾಸಿಗಳ ಮೇಲೆ ಇರ್ತಕ್ಕಂಥ ಕಾಳಜಿ ನೋಡಿ ನನಗ ಕಣ್ಣ ನೀರು ಬಂತು. ಅವ್ರು ಏನಂದ್ರು ಅಂತ ಕೇಳಿದ್ರೆ, ಇದೇನು ನನಗೆ ತೋರ್ಸಾಕತ್ತಿದ್ಯಲ್ಲ ಅವೆಲ್ಲತ್ತ ಇಲ್ಲಿ ನನ್ನ ಅಂಗಳದಾಗ ಪೆಟ್ರೋಲ್ ಹಾಕಿ ಉರಿ ಹಚ್ಚು, ನಿನಗೆ ಒಳ್ಳೆಯ ಒಂದು ಮನಿ ಕಟ್ಟಿ ಕೊಡ್ತೀನಿ, ನಮ್ಮ ಸ್ವಾಮಿಗಳ ಬಗ್ಗೆ ಅಪಪ್ರಚಾರ ಮಾಡಬೇಡ ಅಂದವ್ರು B.S. ಯಡಿಯೂರಪ್ಪನವ್ರನ್ನ ನೆನ್ಪಿಟ್ಕೋಬೇಕು. ಅಂದ ಧರ್ಮವನ್ನ ಇವತ್ತು ಬಂದವರಿಗೆ ಕೊರಳಾಗ ರುದ್ರಾಕ್ಷಿ ಹಾಕಿ, ಗಂಧ ಹಚ್ಚಿ, ವಿಭೂತಿ ಹಚ್ಚಿ, ಭಂಡಾರ ಹಚ್ಚಿ ನೀ ಉದ್ಧಾರ ಆಗನ್ನತಕ್ಕಂಥದ್ದು ಕರ್ನಾಟಕದಲ್ಲಿ ಮಠಗಳು ಇರಲಿಲ್ಲ ಅಂತ ಕೇಳಿದ್ರೆ ಇವತ್ತು ಸನಾತನ ಧರ್ಮವನ್ನು ಉಳಿತಿದ್ದಿಲ್ಲ ಅಂತ ಮಾತನಾಡಿದವರು B.S. ಯಡಿಯೂರಪ್ಪಾಜಿ ಅವರು ಅನ್ನತಕ್ಕಂಥದ್ದು ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೋಬೇಕು. ಅಂದಾಗ ಇವತ್ತ ಯುವಕರ ಬಗ್ಗೆ ಅಷ್ಟೇ ಕಾಳಜಿ, ಧರ್ಮದ ಬಗ್ಗೆ ಅವ್ರ ಬಾಯಲ್ಲಿ ಬಹಳಷ್ಟು ಅನುಭವ ಕೇಳಿನ. ನಮ್ಮ ಬಿಜಾಪುರ ಜಿಲ್ಲಾದ ನಿಮ್ಗೆ ಗೊತ್ತಿರ್ಬೇಕು, ಈ ಕಡೆ ಒಂದಿಷ್ಟು ಹಳ್ಳ್ಯಾಗ ದೇವ್ರಿಪ್ಪರಿಗೆ ಕ್ಷೇತ್ರದಾಗ ಒಂದಿಷ್ಟು ಊರುಗಳದಾವ. ಆ ಊರುಗಳ ಹೋಗೋ ಒಂದು ಮುಂದೆ ಪಕ್ಷ ಕಟ್ಟೋ ಮುಂದೆ ಅವ್ರ ಕಾಲಾಗ ರಬ್ಬರ್ ಚಪ್ಪಲ್ ಇದ್ದು ಅಂತ, ಇವ್ ಹಾಕೊಂಡು ತಿರ್ಗಾಡ್ತಾರಲ್ಲ ಮನ್ಯಾಗ, ಆ ರಬ್ಬರ್ ಚಪ್ಪಲ್ ಹವಾಯಿ ಚಪ್ಪಲ್ ಇದ್ದು ಅಂತ. ಹವಾಯಿ ಚಪ್ಪಲ್ ಆ ಕ್ರಾಸಿಗೆ ಇಳಿದು ಮುಂದೆ 3 ಕಿಲೋಮೀಟರ್ ನಡ್ಕೋತ ಹೋಗ್ಬೇಕಂತ. ನಡ್ಕೋತ ಹೋಗೋ ಸಂದರ್ಭದಾಗ ಹವಾಯಿ ಚಪ್ಪಲ್ ಕಿತ್ತು ಬಿಡುತ್ತಂತ. ಆ ಹವಾಯಿ ಚಪ್ಪಲ್ ಕಿತ್ತಿದಾಗ, ಒಂದು ಹವಾಯಿ ಚಪ್ಪಲ್ ಕಿತ್ತಿದಾಗ ಅದು ಪ್ಲಾಸ್ಟಿಕ್ದಾಗ ಹಾಕೊಂಡು ಊರು ತನ ನಡ್ಕೋತ ಹೋಗಿ ಪಕ್ಷವನ್ನ ಧರ್ಮವನ್ನ ಕಟ್ಟಿದವ್ರು ಯಾರು ಅಂದ್ರೆ ಅದು B.S. ಯಡಿಯೂರಪ್ಪನವರು ಅಂತ ನಾವು ಯಡಿಯೂರಪ್ಪ ಅವರ ಹುಟ್ಟುಹಬ್ಬಕ್ಕೆ 84ನೇ ಹುಟ್ಟುಹಬ್ಬಕ್ಕೆ ಎಲ್ಲರಿಗೆ ಹಾರ್ದಿಕ ಸ್ವಾಗತ. ಅವರು ಇನ್ನೂ 100 ವರ್ಷ ಬದುಕಿ ಬಾಳಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಮತ್ತು ಯಡಿಯೂರಪ್ಪ ಸಾಹೇಬರು ಬಿಜಾಪುರಕ್ಕೆ ಬಂದಾಗ ಅವ್ರಿಗೆ ನೀರಿನ ಬಾಟ್ಲಿ ಪೇಪರ್ ಒಯ್ದು ಕೊಡೋರು ಅವರಿಗೆ ವಿರೋಧ ಮಾತಾಡ್ತಾರೆ. ಈಗ ಪೇಪರ್ ನೀರಿನ ಬಾಟ್ಲಿ ಕೊಡ್ತಿದ್ರು, ಅವ್ರು ಬಂದಾರಪ್ಪ ಅಂದ್ರೆ ಪೇಪರ್ ತೊಗೊಂಡು ಹೋಗೋದು, ನೀರಿನ ಬಾಟ್ಲಿ ತೊಗೊಂಡು ಹೋಗೋದು, ಕಾಲಿಗೆ ನಮಸ್ಕಾರ ಮಾಡೋದು, ಹಿಂಗೆ ಮಾಡಿ ಬಿ ಫಾರ್ಮ್ ತೊಗೊಂಡು ಬಿಜಾಪುರ MLA ಆದ್ರು ಅವರು. ಈಗ ಮೊನ್ನೆ ಹೋದ MLA ಎಲೆಕ್ಷನ್ಗೆ ನಾ ಅವ್ರ ಗಾಡಿಯಾಗ ಇದ್ದಿರ್ಲಿಕ್ಕಂದ್ರೆ, ನಾನು ಹಿಂದೆ ನನ್ನ ಮಕ್ಕಳು ನಮ್ದೆಲ್ಲ ಟೀಮ್ ಇದ್ದಿರ್ಲಿಕ್ಕಂದ್ರೆ ಅವನು ಸುನ್ನತ್ ಮಾಡ್ತಿದ್ರು ಮುಸಲ್ಮಾನರೆಲ್ಲ ಕೂಡಿ. ಎಲ್ಲರೂ ಕೂಡಿ ಅವ್ರಿಗೆ RS ತೊಗೊಂಡು ಬಂದಿದ್ದಾಗ ನಮಗೆ ಉಪಕಾರ ತೀರ್ಸಾನವ. ಈಗ ನೋಡೋಣ ಮುಂದೆ 2028ನೇ ಇಸ್ವಿಗೆ ಯಾರು ಎಲೆಕ್ಷನ್ ಬರ್ತಾರೆ, ಯಾರ್ಯಾರು ಬರ್ತಾರೆ ನೋಡೋಣ, ಎಲ್ಲರೂ ಒಂದೊಂದು ಕೈ ನೋಡೋ ಬಿಡ್ತೀವಿ ನಾವು. ಮತ್ತು BJPಯಿಂದ ಯಾರಿಗೆ ಕೊಡ್ತಾರೆ ಅವ್ರಿಗೆ ಮಾಡೋದು ಡಿಸೈಡ್ ಮಾಡಿವು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಮಾತನಾಡಿದಾರ. ಸನ್ಮಾನ್ಯ ಶ್ರೀ B.S. ಯಡಿಯೂರಪ್ಪ ಸಾಹೇಬರ ಬಗ್ಗೆ ಹೇಳುವುದು ಆ ಸೂರ್ಯ ಚಂದ್ರಗೆ ಬಟ್ ಮಾಡುವುದು ಎರಡೂ ಒಂದೇ ಅಂತಕ್ಕಂಥ ಭಾವನೆ ನಂದು. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸನ್ಮಾನ್ಯ ಶ್ರೀ B.S. ಯಡಿಯೂರಪ್ಪನವ್ರ ಸಾಹೇಬರ ಜೊತೆಗೆ ಬಹಳಷ್ಟು ಒಡನಾಟ ಹೊಂದಿರತಕ್ಕಂಥ ಒಂದು ಹಳೆಯ ಕಾರ್ಯಕರ್ತ ನಾನು. ಬಹುಶಃ ನನ್ನ ಅದೃಷ್ಟಶಾಲಿ ಅಂತೇಳಿ ನನ್ನನ್ನು ನಾನು ಅನ್ಕೊಂತೀನಿ. ಒಂದೇ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. 1999ರಲ್ಲಿ ನಾನು ಯುವಮೋರ್ಚಾ ನಗರದ ಅಧ್ಯಕ್ಷನಾಗಿದ್ದೆ. ಭೀಮಾಶಂಕರ್ ಅದನೂರವರು, ಅಪ್ಪು ಪಟ್ಟಣ ಶೆಟ್ಟಿಯವರು ಜಿಲ್ಲೆ ಅಧ್ಯಕ್ಷರಾಗಿದ್ದರು. 99ರಲ್ಲಿ ಅಪ್ಪು ಪಟ್ಟಣ ಶೆಟ್ಟಿಯವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಬಿಜಾಪುರ ನಗರ ವಿಧಾನಸಭೆಗೆ ಅವರಿಗೆ ಟಿಕೆಟ್ ಕೊಟ್ಟಿದ್ದರು. ಅವರು ಕೇವಲ 3,500 ಮತಗಳ ಅಂತರದಿಂದ ಸೋತಿದ್ರು. ನಾನು ಬಿಜಾಪುರ ನಗರಸಭೆಗೆ ಭಾರತೀಯ ಜನತಾ ಪಾರ್ಟಿ ಎತ್ತಿಂದ ಸ್ಪರ್ಧೆ ಮಾಡಿ ನಾನೂ ಸೋತಿದ್ದೆ. ಆ ಸಂದರ್ಭದಲ್ಲಿ ನಾವು ಸೋತವರ ಒಂದು ಸಭೆಗೆ ಬೆಂಗಳೂರಿಗೆ ಹೋಗಿದ್ದೀವಿ. ನಾನು, ಅಪ್ಪು ಪಟ್ಟಣ ಶೆಟ್ಟಿಯವರು, ಇವತ್ತಿನ ಕಾಂಗ್ರೆಸ್ಸಿನಲ್ಲಿರ್ತಕ್ಕಂಥ ಮಾಂತೇಶ್ ಬಿರಾದರ್ ಅವರು, ಅವತ್ತು BJP ನಾಯಕರಿದ್ರು ಅವರು, ಮತ್ತು ಸೋಮನಾಥ್ ಕಳ್ಳಿಮನಿಯವರು, ಕಾಶಿನಾಥ್ ಮಸೀಬ್ನಾಳ್ ಅವರು, ನಾವು 5 ಮಂದಿ ಕೂಡಿ ಒಂದು ಆಟೋದಾಗ ಬೆಂಗಳೂರು ಡಾಲರ್ಸ್ ಕಾಲೋನಿಗೆ ಅವ್ರ ಮನೆಗೆ ಹೋಗಿದ್ದೀವಿ 2001ರಲ್ಲಿ. ಯಡಿಯೂರಪ್ಪ ಸಾಹೇಬರು ಅವಾಗ ವಿರೋಧ ಪಕ್ಷದ ನಾಯಕರಿರಲಿಲ್ಲ, ವಿಧಾನ ಪರಿಷತ್ತಿನ ಸದಸ್ಯರಿದ್ರು ಕೇವಲ. ಆ 99ರ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬರಿಗೆ ಫೋನ್ ಮಾಡಿ ನಾವು 99ರಾಗ ಮನೆಗೆ ಹೋದಿರ ಅವರು ನಮ್ಮ ಸಲುವಾಗಿ ಹಾದಿ ಕಾಯ್ಕೋತ ಕೂತಿದ್ರು ಮನೆಯೊಳಗೆ.
ನಮ್ಮಲ್ಲಿ ಕಾಶಿ ನಮಗೆಲ್ಲ ಚಹಾ ತಂದು ಕೊಟ್ರು ಅವರೇ. ನಮ್ಮ ಕಾಶಿನಾಥ್ ಮಸೀಬ್ನವ್ರು ಚಹಾ ಕುಡಿಯೋದಿಲ್ಲ ಅಂದ್ರೆ ಒಳಗೆ ಹೋಗಿ ಅವ್ರಿಗೆ ಮಜ್ಜಿಗೆ ತೊಗೊಂಬಂದು ಕೊಟ್ಟಂತಹ ಒಬ್ಬ ಮುತ್ಸದ್ದಿ ಧೀಮಂತ ನಾಯಕ, ಒಬ್ಬ ಸಾಮಾನ್ಯ ಕಾರ್ಯಕರ್ತರ ನೋವನ್ನು ಒಂದು ಅಳಲನ್ನು ಗುರುತಿಸ್ತಕ್ಕಂಥ ಶಕ್ತಿ. ಯಾವಾಗ 2004 ಚುನಾವಣೆ ಘೋಷಣೆ ಆಯಿತು ಅವಾಗ ಅವರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾಗಿದ್ದರು. ತಮಗೆಲ್ಲ ಆಶ್ಚರ್ಯ ಆಗ್ಬೋದು, ನಾವೇನು ಆಟೋದಾಗ 5 ಮಂದಿ ಹೋಗಿ ಭೇಟಿಯಾಗಿದ್ದೀವಿ. 2004 ವಿಧಾನಸಭೆ ಟಿಕೆಟ್ ಅನೌನ್ಸ್ ಆದಾಗ ಪ್ರಥಮ ಲಿಸ್ಟಿನಲ್ಲಿ ಪ್ರಥಮ ಹೆಸರು ವಿಜಯಪುರ ನಗರ ವಿಧಾನಸಭೆಗೆ ಅಪ್ಪು ಪಟ್ಟಣ್ ಶೆಟ್ಟಿ ಅವರನ್ನ ಟಿಕೆಟ್ ಕೊಟ್ಟಿದ್ರು. ಜೊತೆಗೆ ಅವ್ರು ಏನು ಮುಖ್ಯಮಂತ್ರಿಗಳಾದರೂ ಆ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಕೂಡ ಮಾಡಿದ್ರು. ಅಂಥ ಒಬ್ಬ ಧೀಮಂತ ನಾಯಕ. ಅವರು ಮೊದಲು ವಿಜಯಪುರಕ್ಕೆ ಬರಬೇಕಾದ್ರೆ ಪರಶುರಾಮಣ್ಣರು ಹೇಳ್ದಂಗೆ ಬಸ್ಸಿಗೆ ಬರ್ತಿದ್ರು. ಭಾಳಷ್ಟು ಜನ ಪೇಪರ, ನೀರಿನ ಬಾಟ್ಲಿ ನಾವೆಲ್ಲ ತೊಗೊಂಡು ಹೋಗಿದ್ದೀವಿ. ಅವರು ಬಸ್ನಲ್ಲಿ ಬಂದು ಬಳುತಿ ಹೋರಾಟ ಇರ್ಬೋದು, ವಿಜಯಪುರದಾಗ ಕುಡಿಯೋ ನೀರಿನ ಯೋಜನೆ ಹೋರಾಟ ಇರ್ಬೋದು, ಸಾಕಷ್ಟು ಹೋರಾಟಗಳಿಗೆ ಯಡಿಯೂರಪ್ಪನವರ ಕಾಂಟ್ರಿಬ್ಯೂಷನ್ ವಿಜಯಪುರ ನಗರಕ್ಕಿದೆ. ಆಲ್ಮಟ್ಟಿಯಲ್ಲಿ ಇವತ್ತೇನು ಜಲಾಶಯ ಆಗಿದೆ, ಇದರ ಹೋರಾಟ. ಇವತ್ತು ಇಡೀ ಜಿಲ್ಲೆಯ ನೀರಾವರಿ ಏನು ಕಂಡಿದೆ, ಇದಕ್ಕೆ ಕೂಡ ಕಾರಣೀಕರ್ತರಾದಂಥವರು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು. ಇವತ್ತು ಕೆರೆಗೆ ನೀರು ತುಂಬತಕ್ಕಂಥ ಯೋಜನೆ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರು ಸಣ್ಣ ನೀರಾವರಿ ಸಚಿವರಿದ್ದಾಗ ಆ ಕನಸಿಗೆ ನನಸನ್ನು ಮಾಡತಕ್ಕಂತಹ ಧೀಮಂತ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು. ಅಂಥ ಒಬ್ಬ ಮಹಾನ್ ನಾಯಕನನ್ನು ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ 5ರಿಂದ ಸುಮಾರು ನಾವೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಕೂಡಿ ಇವತ್ತು ಇಡೀ ವಿಜಯಪುರ ನಗರ ಮತ್ತು ಜಿಲ್ಲೆಯನ್ನ ಯಡಿಯೂರಪ್ಪಮಯ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರೋದಂದ್ರ ಓಂ ಶ್ರೀ ಭದ್ರಕಾಳಿ ಜ್ಯೋತಿಷ್ಯ ಪೀಠಂ ವಂಶ ಪಾರಂಪರೆ ಜ್ಯೋತಿಷ್ಯರು ಬಿಜಾಪುರ ನಗರದಲ್ಲಿ ಖಾಯಮಾಗಿ ನೆಲೆಸಿರ್ತಾರೆ. ಜಾತಕ ದೋಷ, ಮಾಟ ಮಂತ್ರ ದೋಷಕ್ಕೆ ಪರಿಹಾರ, ವಾಕ್ಯ ಸಿದ್ಧಿ ಹಾಗೂ ಮಂತ್ರಸಿದ್ಧಿಯಿಂದ ಪ್ರಖ್ಯಾತಿ ಪಡೆದಿರುವ ಪಂಡಿತ್ ಶಂಕರ್ ಗುರೂಜಿ. ಎಷ್ಟೇ ಜ್ಯೋತಿಷ್ಯರಲ್ಲಿ ಪದೇ ಪದೇ ಕೇಳಿ ಪರಿಹಾರ ಕಾಣದ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದೀರಾ? ನಿಮ್ಮ ಜೀವನದ ಬಲಿಷ್ಠ ಸಮಸ್ಯೆಗಳಿಗೆ ಪರಿಹಾರದ ಸುವರ್ಣಾವಕಾಶ. ಸ್ತ್ರೀಯರಿಗೆ ವಿಶೇಷ ಪರಿಹಾರ, ಮದುವೆ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಫಲ, ಗಂಡ ಹೆಂಡತಿ ಕಲಹ, ಶತ್ರುಕಾಟ, ಹಣಕಾಸು, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇನ್ನು ನಿಮ್ಮ ಮನಸ್ಸಿನಲ್ಲಿರುವ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ದೈವದಿಂದ ರಹಸ್ಯವಾದ ಯಂತ್ರ ಮಂತ್ರಗಳಿಂದ ಹಾಗೂ ನಿಗೂಢವಾದ ಶಕ್ತಿಯಿಂದ ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗೆ ದೂರವಾಣಿ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ 100ಕ್ಕೆ 101ರಷ್ಟು ಪರಿಹಾರ ಶತಸಿದ್ಧ. ಖಾಯಂ ವಿಳಾಸ ಮಿಲನ ಮೆಡಿಕಲ್ ಹತ್ತಿರ, ಕಣ್ಣೂರ್ ಆಸ್ಪತ್ರೆ ಎದುರಿಗೆ, ಉಪ್ಪಾಲಿ ಬುರ್ಜ್ ರೋಡ್, ವಿಜಯಪುರ 99140600 ಅಥವಾ 9845169345.